ಬೋರ್ಡಲ್ಲಿ ಸ್ಕೀಮ್ ಐತೆ. ವಿದ್ಯೆಯವರಿಗೆ 4,000 ಇಂದ 5,000 ಕೊಡ್ಬೇಕಂತ ಹೇಳ್ಬಿಟ್ಟು ಟೈಲರಿಂಗ್ ಮಿಷಿನ್ಸ್ ಕೊಡ್ತಾರೆ, ಆಟೋಗಳು ಕೊಡ್ತಾರೆ, ಲೋನ್ಸ್ ಕೊಡ್ತಾರೆ, ಸ್ಕಾಲರ್ಶಿಪ್ ಕೊಡ್ತಾರೆ, ಅದೆಲ್ಲ ಕೊಡ್ತಾರೆ. ವಕ್ಫು ಏನು, ವಕ್ಫ್ ಪ್ರಾಪರ್ಟೀಸ್ ಏನು, ಅದ್ರ ಇನ್ಕಮ್ ಏನಂತ ನಮ್ಗೆ ಭಾಳ ಜನಕ್ಕೆ 99% ಅವ್ರಿಗೆ ಗೊತ್ತಿಲ್ಲ. ಬಡತನ ಇರೋದಿಲ್ಲ, ಬಡತನ ಬಿಟ್ಟು ಶ್ರೀಮಂತರಾಗ್ಬಿಟ್ಟು ಬೇರೆಯವ್ರಿಗೆ ಕೊಡೋ ಥರ ಆಗ್ತಾರೆ. ಹೆಂಗಾಗುತ್ತೆ ಅಂದ್ರೆ ಒಂದು 5 ನಿಮಿಷ ಕೇಳಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಇದು ತಿಂತಾ ಇರೋದು ಯಾರು? ಮುಸ್ಲಿಮ್ರ ದುಡ್ಡು ಮುಸ್ಲಿಮ್ರೇ ತಿಂತಾ ಇರೋದು. ನಂಬಿಕೆ ದ್ರೋಹ. ನಾನು ಯಾರಿಗೆ ಎಲೆಕ್ಷನ್ ಆಗ್ಬಿಟ್ಟು ಇವರು ಸೆಕ್ರೆಟರಿ ಇರಲಿ, ಇವರು ಪ್ರೆಸಿಡೆಂಟ್ ಇರಲಿ, ಇದಿರಲಿ ಅದಿರಲಿ ಅಂತ ನಾನು ಓಟ್ ಹಾಕ್ಬಿಟ್ಟು ನಾನು ಮಾಡ್ತೀನಲ್ಲ, ಅದರಲ್ಲೂ ಒಂದು ಸ್ಕ್ಯಾಮ್ ಐತೆ ಹೇಳ್ತೀನಿ ನಾನು. ಓಟ್ನಲ್ಲೂ ಸೈಕಲಲ್ಲಿ ಬಂದಿರೋ ಸೆಕ್ರೆಟ್ರಿ ಇವಾಗ BMW ಮತ್ತು ಗಾಡಿ ಕಾರು ಅವ್ನ ಮನೆ ಬಾಡಿಗೆಯಲ್ಲಿ ಮನೆ ಇರೋನ್ಗೆ 20-30 ಮನೆ ಬಾಡಿಗೆ ಬರುತ್ತೆ, ಲಕ್ಷಾಂತರ. ಒಂದು ಕಾಂಪ್ಲೆಕ್ಸ್ಗಳೈತೆ. ಅವ್ರ ಮಕ್ಕಳು ಎಲ್ಲೋ ಲಂಡನ್ನಲ್ಲಿ ಓದ್ತಾ ಇದ್ದಾರೆ, ಎಲ್ಲೋ UK ಓದ್ತಾ ಇದ್ದಾರೆ, ಎಲ್ಲೋ ಹೊರಗಡೆ ಓದ್ತಾ ಇದ್ದಾರೆ. ಪ್ರತಿ ತಿಂಗಳು ಅವ್ರಿಗೆ ಈ ಸೈಕಲಲ್ಲಿ ಬಂದಿರೋರ್ಗೆ ಸ್ವಂತ ಗಾಡಿ ಇಲ್ಲ ಅಂಥವ್ರು ನಾನು ಐ ಕ್ಯಾನ್ ಐಡೆಂಟಿಫೈ ಅಂಡ್ ಟೆಲ್ ದೇರ್ ನೇಮ್ಸ್. ಲಾ ಏನು ಹೇಳುತ್ತೆ? ನಮ್ಮ ಖುರಾನ್ ಏನು ಹೇಳುತ್ತೆ? ವಕ್ಫು ಡರೈವ್ ಆಗಿರೋದೇ, ವಕ್ಫ್ ಬಂದಿರೋದೇ ನಮ್ಮ ಖುರಾನಿಂದ, ಇಸ್ಲಾಮಿಕ್ ಲಾ ಇಂದ. ಇಸ್ಲಾಂ ಏನು ಹೇಳುತ್ತೆ? ಇದು ಪ್ರಾಪರ್ಟಿ, ಇದು ಪ್ರಾಪರ್ಟಿ, ಇದು ಯಾವುದೋ ವಕ್ಫ್ ಪ್ರಾಪರ್ಟಿ. ಇದಕ್ಕೆ ಸರೌಂಡಿಂಗ್ ಇವಾಗ ಜ್ಯೂರಿಸ್ಡಿಕ್ಷನ್ ಇರುತ್ತೆ. ಪೊಲೀಸ್ ಸ್ಟೇಷನ್ ಜ್ಯೂರಿಸ್ಡಿಕ್ಷನ್ ಇರಲ್ಲ, ಇಲ್ಲಿಂದ ಇದು ಜ್ಯೂರಿಸ್ಡಿಕ್ಷನ್ ಅಂತ. ಅದು ಏನು ಮಾಡಬೇಕು? ಈ ಪ್ರಾಪರ್ಟಿ ಜ್ಯೂರಿಸ್ಡಿಕ್ಷನ್ ಇದೆ, ಇದರಲ್ಲಿ 1 crore rupees ಒಂದು ವರ್ಷಕ್ಕೆ ಇನ್ಕಮ್ ಇದ್ರೆ ಈ ಜ್ಯೂರಿಸ್ಡಿಕ್ಷನಲ್ಲಿ ಎಷ್ಟು ಮನೆಗಳು ಬರುತ್ತೆ? ಈ ಎಷ್ಟು ಮನೆಗಳಲ್ಲಿ ಇದರಲ್ಲಿ ಎಷ್ಟು ಬಡವರಿದ್ದಾರೆ, ಎಷ್ಟು ವಿಧವೆಗಳಿದ್ದಾರೆ, ಎಷ್ಟು ಡೆಸ್ಟಿಟ್ಯೂಟ್ ಇದ್ದಾರೆ, ಹೋಮ್ಲೆಸ್ ಇದ್ದಾರೆ, ಯಾರಿಗೆ ಏನೇನು ಮಾಡಬೇಕು, ಎಷ್ಟು ಜನ ಕಾಯಿಲೆ ಇದ್ದಾರೆ, ಅವ್ರಿಗೆ ಏನು ಮಾಡಬೇಕು, ಇದು ಕರ್ತವ್ಯ ಆಗುತ್ತೆ. ಯಾರ್ದು? ಇವಾಗ ನಾನು ಮಸೀದಿದು ನಾನು ಆ ಕಮಿಟಿ ಮೆಂಬರ್, ಆ ಟ್ರಸ್ಟ್ ಮೆಂಬರ್ ಇದ್ರೆ ಅದು ನನ್ನ ಕರ್ತವ್ಯ. ಅದು ನನಗೆ ದೇವರು ಕೇಳ್ತಾನೆ ಪ್ರಶ್ನೆ, ಮತ್ತೆ ಪಬ್ಲಿಕ್ ಕೇಳಬೇಕು ಪ್ರಶ್ನೆ. ತಿಂಗಳಿಗೆ ಇಷ್ಟು ಇನ್ಕಮ್ ಐತೆ, ವರ್ಷಕ್ಕೆ ಇಷ್ಟು ಇನ್ಕಮ್ ಐತೆ, 1 ಕೋಟಿ ರೂಪಾಯಿ ನಿಮ್ಮ ಹತ್ರ ಉಳಿತು, 7 ಲಕ್ಷ ನೀವು ವರ್ಕ್ ಬೋರ್ಡ್ಗೆ ಕೊಟ್ಟರೆ 93 ಲಕ್ಷ ನಿಮ್ಮ ಹತ್ರ ಉಳಿತು. 93 ಲಕ್ಷ ಅಲ್ಲಿ ನೀವು ಎಷ್ಟು ಮದುವೆಗಳು ಮಾಡಿದ್ದೀರಾ? ಇವಾಗ ಬಡವರು ಇರ್ತಾರೆ, ಮದುವೆ ಮಾಡೋಕ್ಕಾಗಲ್ಲ. ಮದುವೆ ಮಾಡೋಕೆ ಇವಾಗ ನೀವು ಕ್ವಶನ್ ಹೇಳ್ತೀರಾ, ಯಾಕೆ ಮೈನಾರಿಟಿ ಸ್ಕೀಮಲ್ಲಿ 50,000? ಮೈನಾರಿಟಿ ಸ್ಕೀಮ್, ಮೈನಾರಿಟಿ ಇಸ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್, ವಕ್ಫ್ ಡಿಪಾರ್ಟ್ಮೆಂಟ್ ಇಸ್ ಡಿಫ್ರೆಂಟ್. ಮೈನಾರಿಟಿಯವರೇ ಕೊಡ್ಬೇಕಾ 50,000? ಇವ್ರು ಏನ್ ಮಾಡ್ತಾ ಇದ್ದಾರೆ ದುಡ್ಡು? ಇದರಲ್ಲಿ ಒಂದು 7-8 ಜನ ಮೆಂಬರ್ಸ್ ಇರ್ತಾರೆ. ಅವ್ರು ಏನ್ ಮಾಡ್ತಾರೆ? ಅಕೌಂಟ್ ಮೇಂಟೈನ್ ಮಾಡ್ಕೊಂಡು ಆ ದುಡ್ಡು ಅಲ್ಲೇ ಕೊಳಿತಾ ಇರುತ್ತೆ, ಅದು ಹಂಗೆ ಬೀಳ್ತಾ ಇರುತ್ತೆ. ಏನ್ ಎಕ್ಸ್ಪೆನ್ಸಸ್ ಇರುತ್ತೆ? ಒಂದ್ ಮಸೀದಿ ಅಂತ ಹೇಳ್ಬೋದು, ಅದ್ರಲ್ಲಿ ಇರೋ ಇಮಾಮ್ ಸಾಬ್, ಅವ್ರು ಇಮಾಮ್ ನಮಾಜ್ ಮಾಡ್ತಾರಲ್ಲ, ಅವ್ರಿಗೆ ಕ್ಲರಿಕ್ಗೆ ಅವ್ರಿಗೆ ಒಂದು ಸಂಬಳ ಕೊಡಬೇಕು. ಅದರಲ್ಲಿ ಅಜಾಂಗ್ ಹೋಗ್ತಾರಲ್ಲ ಮೋದನ್, ಅವ್ರಿಗೆ ಕೊಡಬೇಕು, ಮೇಂಟೆನೆನ್ಸ್ ಮಾಡಬೇಕು, ಎಲೆಕ್ಟ್ರಿಸಿಟಿ, ವಾಟರ್ ಚಾರ್ಜಸ್ ಪ್ಲಸ್ ಮೇಂಟೆನೆನ್ಸ್, ಅದು ಇದು ಎಕ್ಸ್ಪೆಂಡಿಚರ್ ಇರುತ್ತೆ. ಅದು ಬಿಟ್ರೆ ಏನಿರುತ್ತೆ? ಏನಿರಲ್ಲ. ಇದೆಲ್ಲ ಉಳ್ಕೊಳ್ಳುತ್ತೆ. ಎಲ್ಲಾ ಬಿಟ್ಟು ಉಳ್ಕೊಂಡಿರೋದು ಈ ಅಮೌಂಟ್ ಏನ್ ಮಾಡ್ತಾ ಇದ್ದಾರೆ? ವೆದರ್ ಎನಿ ಆಫ್ ದಿ 99.9% ಪ್ರಾಪರ್ಟೀಸ್ ಅಲ್ಲಿ, ಇನ್ಸ್ಟಿಟ್ಯೂಟ್ಸ್ ಅಲ್ಲಿ, ಪ್ರಾಪರ್ಟೀಸ್ ಅಲ್ಲಿ ಇಲ್ಲಿ ಬಡವರು ತನಗೆ ಕೊಡ್ತಾ ಇದಾರ? ಕೊಟ್ಟಿದ್ರೆ ಕರ್ಕೊಂಬಂದು ತೋರಿಸಿ ನನಗೆ. ಬಡವರು ಕೊಡ್ತಾ ಇಲ್ಲ, ವಿಧವೆಯವ್ರಿಗೆ ಕೊಡ್ತಾ ಇಲ್ಲ. ವಿಧವೆಯವ್ರು ಕೇಳಿದ್ರೆ ಹೋಗಿ ವಕ್ಫ್ ಬೋರ್ಡ್ಗೆ ಹೋಗ್ಬೇಕಾ? ವಕ್ಫ್ ಬೋರ್ಡ್ ಅಲ್ಲಿ ಸ್ಕೀಮ್ ಐತೆ. ವಿದ್ಯೆಯವರಿಗೆ 4,000 ಇಂದ 5,000 ಕೊಡ್ಬೇಕಂತ ಹೇಳ್ಬಿಟ್ಟು ಟೈಲರಿಂಗ್ ಮಿಷಿನ್ಸ್ ಕೊಡ್ತಾರೆ, ಆಟೋಗಳು ಕೊಡ್ತಾರೆ, ಆಮೇಲೆ ಲೋನ್ಸ್ ಕೊಡ್ತಾರೆ, ಸ್ಕಾಲರ್ಶಿಪ್ ಕೊಡ್ತಾರೆ, ಅದೆಲ್ಲ ಕೊಡ್ತಾರೆ. ಎಷ್ಟು ಕೊಡ್ತಾ ಇದ್ದಾರೆ? ಖುರಾನ್ ಏನ್ ಹೇಳುತ್ತೆ? ಹದೀಸ್ ಏನ್ ಹೇಳುತ್ತೆ? ನಮ್ಮ ಪ್ರಾಪರ್ಟಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನ್ ಹೇಳಿದ್ರು? ಈ ಪ್ರಾಪರ್ಟಿ ನಿಮ್ಗೆ ಕೊಟ್ಟಿದ್ದು, ಇದರಲ್ಲಿ ಬರ್ತಕ್ಕಂಥ ಆದಾಯ ನೀವು ನಿಮ್ಮ ಜ್ಯೂರಿಸ್ಡಿಕ್ಷನ್ ಅಲ್ಲಿ ಇರೋವ್ರಿಗೆ ಕೊಡಬೇಕು. ಉಳಿತಾ ಪಕ್ಕದಲ್ಲಿ ಇಲ್ಲಿ 10 ಲಕ್ಷ, ಇಲ್ಲಿ 1 ಲಕ್ಷ ಇನ್ಕಮ್ ಐತೆ, ಪಕ್ಕದ ಜ್ಯೂರಿಸ್ಡಿಕ್ಷನ್, ಪಕ್ಕದ ಇನ್ಸ್ಟಿಟ್ಯೂಷನ್ ಅಲ್ಲಿ 1 ಲಕ್ಷ ಇಲ್ಲ, 1 ಲಕ್ಷಕ್ಕಿಂತ ಕಮ್ಮಿ ಐತೆ, ಅದರಲ್ಲಿ ಆದಾಯನೇ ಕಮ್ಮಿ ಐತೆ, ಅಲ್ಲೇ ಕರೆಕ್ಟ್ ಆಗ್ತಾ ಇರುತ್ತೆ. ಅಲ್ಲಿರೋ ಬಡವ್ರಿಗೆ ಇವ್ರು ಹೆಲ್ಪ್ ಮಾಡ್ಬೇಕು. ಅಲ್ಲ, ಇವಾಗ ಅವರು ತಿನ್ನೋದು ಇಲ್ಲ, ಇವ್ರು ಭ್ರಷ್ಟಾಚಾರ. ನಾನು ಹೇಳ್ತೀನಿ, ಅಲ್ಲಿಗೆ ಬರ್ತೀನಿ ನಾನು. ಅದನ್ನ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡು, ಯಾಕಂದ್ರೆ ವಕ್ಫು ಏನು, ವಕ್ಫ್ ಪ್ರಾಪರ್ಟೀಸ್ ಏನು, ಅದ್ರ ಇನ್ಕಮ್ ಏನಂತ ನಮ್ಗೆ ಬಹಳ ಜನಕ್ಕೆ 99% ಅವ್ರಿಗೆ ಗೊತ್ತಿಲ್ಲ. ಅದನ್ನ ನಾನು ಹೇಳ್ತೀನಿ. ಇದು ನಮ್ಗೆ ಖುರಾನ್ ಹೇಳುತ್ತೆ. ಈಗ ಲೆಕ್ಕ ಹಾಕೊಳ್ಳಿ, 7% ಆಫ್ ದಿ ಪ್ರಾಪರ್ಟೀಸ್ ಅಲ್ಲಿ 3,000 crore ಇನ್ಕಮ್ ಕರ್ನಾಟಕ ಸ್ಟೇಟ್ ನಲ್ಲಿ ಬರುತ್ತೆ ಅಂತ ಹೇಳಿದ್ರೆ 93% ಎಷ್ಟಾಯ್ತು? ಸ್ಟೇಟ್ ನ ಎಲ್ಲಾ ಇನ್ಸ್ಟಿಟ್ಯೂಷನ್ಸ್ಗೆ ನಾನು ಹೇಳ್ದಲ್ಲ, ಕಮ್ಮಿ 1 ಲಕ್ಷಕ್ಕಿಂತ ಕಮ್ಮಿನೂ ಐತೆ. ಯಾವುದೇ ವಿತ್ 0 ಇನ್ಕಮು ಇದ್ದಾರೆ. ಅಲ್ಲಿ ಚಂದ ತಗೊಳ್ಳೋದು, ಅಲ್ಲಿ ಕಲೆಕ್ಟ್ ಮಾಡೋದು, ಅಲ್ಲೇ ಅವ್ರಿಗೆ ಕೊಡೋದು ಅಂತ. ಸೊ ಇದು ನಮ್ಮ ಇದರಲ್ಲಿ BPL ಹೋಲ್ಡರ್ಸ್ ಎಷ್ಟಿದ್ದಾರೆ? ಇವಾಗ ನಮ್ಮ ಕರ್ನಾಟಕದಲ್ಲಿ 7.5 ಕೋಟಿ ಇದ್ದಾರೆ. ಮುಸ್ಲಿಮ್ಸ್ ಅವ್ರು ಎಷ್ಟಿರ್ಬೋದು? 2.5 ಕೋಟಿ ಇದ್ದಾರೆ. 2.5 ಕೋಟಿ ಜನದಲ್ಲಿ ಹೋಮ್ಲೆಸ್ ಎಷ್ಟು ಕೋಟಿ ಇದ್ದಾರೆ?
50-60 ಲಕ್ಷ ಹೋಮ್ಲೆಸ್ ಇರ್ಬೋದು. ಹ್ಮ್. ಹೋಮ್ಲೆಸ್ ಅಂದ್ರೆ ಬಾಡಿಗೆ ಮನೆಗಳಲ್ಲಿ ಇರ್ಬೋದು, ಅದೆಲ್ಲ ಇರ್ಬೋದು. ಹಾಸ್ಪಿಟಲ್ ಅಲ್ಲಿ ನೀವು ಜಯದೇವ ಇಂದ ಹಿಡಿದು ವಿಕ್ಟೋರಿಯಾ ಇಂದ ಹಿಡಿದು ಬೋರಿಂಗ್ ಇಂದ ಹಿಡಿದು ಎಲ್ಲಾ ಕಡೆ ನೀವು ಹೋಗಿ ನಿಮ್ಯಾನ್ಸ್ ಇಂದ ಹೊಡೆದಿ. ವಕೀಲ್ರೆ, ನೀವ್ ಹೇಳೋ ಲೆಕ್ಕ ನೋಡಿದ್ರೆ ಕರ್ನಾಟಕದಲ್ಲಿ ಬಡತನನೇ ಇರೋದಿಲ್ಲ. ಬಡತನ ಇರೋದಿಲ್ಲ. ಬಡತನ ಬಿಟ್ಟು ಶ್ರೀಮಂತರಾಗ್ಬಿಟ್ಟು ಬೇರೆಯವ್ರಿಗೆ ಕೊಡೋ ತರ ಆಗ್ತಾರೆ. ಆ. ಹೆಂಗಾಗುತ್ತೆ ಅಂದ್ರೆ ನೀವು ಒಂದ್ 5 ನಿಮಿಷ ಕೇಳಿದ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ. Yes. ಗೊತ್ತಾಯ್ತಾ? 1,000 ನನ್ನ ಎಕ್ಸಾಂಪಲ್ ಹೇಳ್ತೀನಿ. ಈ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ಆ ಸರೌಂಡಿಂಗ್ ಜ್ಯೂರಿಡಿಕ್ಷನ್ ಅಲ್ಲಿ 1,500 ಮನೆ ಬರುತ್ತೆ ಅನ್ಕೊಳ್ಳಿ. ಈ 1,500 ಮನೆಯಲ್ಲಿ 100 ಜನ ಬಡವರು ಇರ್ಬೋದು, 50 ಜನ ಹಾಸ್ಪಿಟಲ್ ಅಲ್ಲಿ ಇರ್ಬೋದು, 50 ಜನ ಮದುವೆ ಮಾಡೋರು ಇರ್ಬೇಕು. ಇದೆಲ್ಲ ಸೇರಿ ದುಡ್ಡು ಅವರು ವರ್ಷದಲ್ಲಿ ಇಷ್ಟೆಲ್ಲ ಮಾಡಿದ್ರು ಆದ್ರೂ 30% ಅಮೌಂಟ್ ಖಾಲಿ ಆಗಲ್ಲ, 70% ಉಳ್ಕೊಳ್ಳುತ್ತೆ. ಹೌದು. ಒಗ್ಬೋಟ್ ಹೋಗೋದೇ ಬೇಡ ನಾವು. ಹೌದು. ಒಗ್ಬೋಟ್ ಆಮೇಲೆ ಹೋಗ್ಬೇಕು. ಗೊತ್ತಾಯ್ತಾ? ಇದು ಮಾಡ್ತಾ ಇಲ್ಲ. ಇದು ತಿಂತಾ ಇರೋದು ಯಾರು? ಮುಸ್ಲಿಮ್ರ ದುಡ್ಡು ಮುಸ್ಲಿಮ್ರೇ ತಿಂತಾ ಇರೋದು. ಯಾರು ದುಡ್ತಾ ಇರೋದು? ನಂಬಿಕೆ ದ್ರೋಹ. ನಾನು ಯಾರಿಗೆ ಎಲೆಕ್ಷನ್ ಆಗ್ಬಿಟ್ಟು ಇವರು ಸೆಕ್ರೆಟರಿ ಇರ್ಲಿ, ಇವ್ರು ಪ್ರೆಸಿಡೆಂಟ್ ಇರ್ಲಿ, ಇವರು ಇದಿರ್ಲಿ ಅದಿರ್ಲಿ ಅಂತ ನಾನು ಓಟ್ ಹಾಕ್ಬಿಟ್ಟು ನಾನು ಮಾಡ್ತೀನಲ್ಲ, ಅದ್ರಲ್ಲೂ ಒಂದು ಸ್ಕ್ಯಾಮ್ ಐತೆ ಹೇಳ್ತೀನಿ ನಾನು. ಓಟ್ನಲ್ಲೂ ಸೈಕಲ್ ಅಲ್ಲಿ ಬಂದಿರೋ ಸೆಕ್ರೆಟರಿ ಇವಾಗ BMW ಮತ್ತೆ ಇದು ಆಡಿ ಕಾರು ಅವ್ನ ಮನೆ ಬಾಡಿಗೆಯಲ್ಲಿ ಮನೆ ಇರೋನ್ಗೆ 20-30 ಮನೆ ಬಾಡಿಗೆ ಬರುತ್ತೆ, ಲಕ್ಷಾಂತರ. ಒಂದು ಕಾಂಪ್ಲೆಕ್ಸ್ಗಳು ಐತೆ. ಅವ್ರ ಮಕ್ಕಳು ಎಲ್ಲೋ ಲಂಡನ್ ಅಲ್ಲಿ ಓದ್ತಾ ಇದಾರೆ, ಎಲ್ಲೋ UK ಅಲ್ಲಿ ಓದ್ತಾ ಇದಾರೆ, ಎಲ್ಲೋ ಹೊರಗಡೆ ಓದ್ತಾ ಇದಾರೆ. ಪ್ರತಿ ತಿಂಗಳು ಅವ್ರಿಗೆ ಈ ಸೈಕಲ್ ಅಲ್ಲಿ ಬಂದಿರೋರ್ಗ ಸ್ವಂತ ಗಾಡಿ ಇರಲಿಲ್ಲ ಅಂತವ್ರು ನಾನು ಐ ಕ್ಯಾನ್ ಐಡೆಂಟಿಫೈ ಅಂಡ್ ಟೆಲ್ ದೇರ್ ನೇಮ್ಸ್. 25 ವರ್ಷ ಹಿಂದೆ ಸೈಕಲ್ ಅಲ್ಲಿ ಬೇರೆ ಊರಿನ ಬಂದು ಇಲ್ಲಿ ಕಮಿಟಿ ಮೆಂಬರ್ ಆಗ್ಬಿಟ್ಟು ಈಗ ಶ್ರೀಮಂತರು, ಕೋಟ್ಯಾಂತರ ಶ್ರೀಮಂತ ಇದಾರೆ. ಬೇಕಾದ್ರೆ ಅವ್ರು MLA ಗೆ ಡೊನೇಟ್ ಮಾಡ್ಬೋದು ಎಲೆಕ್ಷನ್ಗೆ. ಆ ತರ ಇದಾರೆ. ಅವರೆಲ್ಲ ಏನ್ ಮಾಡ್ತಾರೆ? ಅವರೆಲ್ಲ ದುಡ್ಡು ಇಕ್ಬಿಟ್ಟು ಯಾರಿಗೂ ಕೊಡಲ್ಲ. ಅವು ಸ್ವಂತ ರಿಲೇಟಿವ್ಸ್ ಅಲ್ರೇ ಬಡವ್ರು ಅಂತ ಹೇಳಿದ್ರೆ ಒಗ್ಬೋರ್ಡಲ್ಲಿ ನಾನು ಒಂದು ರೆಕಮೆಂಡ್ ಮಾಡ್ತೀನಿ ಕೊಡಿ ಅಂತ ಹೋಗ್ತಾರೆ. ಆ ಸ್ವಂತ ಇವರು ಇದ್ರಲ್ಲಿ ರಿಲೇಷನ್ ಅಲ್ಲೇ ವಿಧವೆ ಇದ್ರೆ, ವಿಡೋ ಇದ್ರೆ, ಇಲ್ಲ ಯಾರೋ ಸ್ಕಾಲರ್ಶಿಪ್ ಕೊಡ್ಬೇಕಂತ ಹೇಳಿದ್ರೆ ಅವ್ರ ಇದರಿಂದನೂ ಕೊಡ್ಬೋದು. ಗೊತ್ತಾಯ್ತಾ? ಈ ಇನ್ಕಮ್ ಆಯ್ತು. ಇವ್ರು ದುಡಿಯೋ ಇನ್ಕಮ್ ಅಲ್ಲಿ ನಾನು ಹೇಳ್ದಲ್ಲ, ದೇವ್ರು ಹೇಳಿದಾರೆ ನೀವು ದುಡಿಯೋ ಇದ್ರಲ್ಲಿ 2.5% ನೀವು ವರ್ಷಕ್ಕೊಂದ್ಸಲಿ ಕೊಡ್ಬೇಕಂತ. ಅದು ರಂಜಾನ್ ತಿಂಗಳಲ್ಲಿ ನಾವು ಕೊಡ್ತಾರೆ. ಅದು ಕೊಟ್ಟಿಲ್ಲ ಅಂದ್ರೆ ನಮ್ ನಮಾಜೇ ಆಗಲ್ಲ ರಂಜಾನ್ ನಲ್ಲಿ. ನಾವು ಇರೋ ಉಪವಾಸನೇ ಆಗಲ್ಲ. ಅದು ನಮ್ಗೆ ಅದು ನಿಮ್ ಏನ್ ಮಾಡಿದ್ರು ನಿಮ್ ನಮಾಜು ಆಗಲ್ಲ, ನೀವ್ ಏನ್ ಪುಣ್ಯ ಮಾಡಿದ್ರು ನಾನು ಇದನ್ನ ಎಕ್ಸೆಪ್ಟ್ ಮಾಡಲ್ಲ ಅಂತ ದೇವ್ರು ಹೇಳ್ತಾನೆ. ಎಲ್ಲಿ ಕೊಡ್ತೀರಿ ಅದನ್ನ? ಹಣನ ಕೊಡೋದು ಮಸೀದಿಗೆ ಕೊಡ್ಬೇಕಾಗಿಲ್ಲ ನಾವು. ನನ್ ನೆಂಟ್ರಿ ಇವಾಗ ನನ್ನ ತಮ್ಮ ದಾನ ಮಾಡ್ಬೇಕು. ಅದು ಅವ್ನ್ ಕಷ್ಟದಲ್ಲಿದ್ದಾನೆ, ಕೊಟ್ಬಿಡು. ಅದನ್ನ ಕೇಳ್ಬಾರ್ದು. ಸಾಲ ಇಲ್ಲ, ಅದು ಕೊಟ್ಬಿಡ್ಬೇಕು. ಅದು ಚಾರಿಟಿ. ಅದು ಕೊಡ್ಬೇಕಂತ ಪ್ರತಿ ಒಂದು ಮನುಷ್ಯಕ್ಕೆ, ಪ್ರತಿ ಒಂದು ಮುಸ್ಲಿಂಗೆ ದೇವರು ಅದಕ್ಕೆ ಕಂಡೀಷನ್ ಇಕ್ಕಿದ್ದಾನೆ. ಅದು ಕೊಡ್ತಾ ಇಲ್ಲ. ಅದೊಂದಾಯ್ತಾ? ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.